ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ವಿನಾಯಕ ಚವಿತಿ ಹಬ್ಬದ ಶುಭಾಶಯಗಳು. ನಾವು ನಿನ್ನೆ ಅಡುಗೆ ಏನೆಲ್ಲ ಮಾಡಿದ್ವಿ, ವಿನಾಯಕ ಹಬ್ಬದ ದಿವಸ ವಿನಾಯಕನಿಗೆ ಏನೆಲ್ಲ ಪ್ರಸಾದ ಮಾಡಿಟ್ವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವಿನಾಯಕ ಒಳ್ಳೆಯದು ಮಾಡಲಿ. ಸೊ ಇದು ಬಂದ್ಬಿಟ್ಟು ಹೂರ್ಣದ ಕಡುಬು. ಯಾವುದಾದ್ರೂ ಕಡುಬು ಅಂದರೆ ವಿನಾಯಕನಿಗೆ ತುಂಬ ಇಷ್ಟ. ಅದೇ ರೀತಿ ಇದು ಉಂಡಾಲ ಪಾಯಸಂ ಅಂತಾರೆ. ಸಬ್ಬಕ್ಕಿ ಮತ್ತು ಅಕ್ಕಿ ಹಿಟ್ಟಿಂದ ಮಾಡಿರೋ ಅಂಥ ಪಾಯಸ, ಹಾಲು ಮತ್ತು ಒಂಚೂರು ಡ್ರೈ ಫ್ರೂಟ್ಸ್ ಎಲ್ಲನೂ ಹುರಿದಾಕ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಮಾಡಿದ್ದೆ, ನೋಡ್ಬೋದು. ಈ ಪಾಯಸ, ಕಡುಬು ಮತ್ತು ರಸ ಇದು ಬಂದ್ಬಿಟ್ಟು ಕಟ್ಟಿನ ಸಾರು, ಒಬ್ಬಟ್ಟು ಮತ್ತು ಹೂರ್ಣದ ಕಡುಬು ಮಾಡಿದ್ರೆ ಎಲ್ಲರ ಮನೇಲಿ ಒಬ್ಬಟ್ಟು ಸಾರು ಮಾಡೇ ಮಾಡ್ತಾರಲ್ವ. ಸೊ ಅದು ಮತ್ತು ಇದು ಬಂದ್ಬಿಟ್ಟು ಚಿತ್ರಾನ್ನ ಹುಳಿ. ಎಷ್ಟು ಬೇಕೋ ಅಷ್ಟು ದೇವ್ರ ನೈವೇದ್ಯಕ್ಕೆ ಮಾತ್ರ ಕಲಸಿ ದೇವ್ರಿಗೆ ಇಟ್ಬಿಟ್ಟು ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಆದಮೇಲೆ ನಾನು ನಾನು ಶೇರ್ ಮಾಡ್ತಾಯಿದ್ದೀನಿ. ಅನ್ನ, ರಸ ಮತ್ತು ಕಡುಬು, ಪಾಯಸ, ಚಿತ್ರಾನ್ನ, ಬದನೆಕಾಯಿ ಪಲ್ಯ ಆಗಿತ್ತು. ಇದೆಲ್ಲನೂ ದೇವ್ರಿಗೆ ಇಟ್ಬಿಟ್ಟು ಒಂಚೂರು ಗರಿಕೆ ಇಟ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡ್ರೆ ದೇವ್ರಿಗೆ ಏನಿಲ್ಲ ಅಂದ್ರೂ ಗರಿಕೆ ಇಟ್ಟರೆ ತುಂಬ ಇಷ್ಟ ಆಗುತ್ತೆ ಅಂತ. ಹೇಗೆ ಅನ್ನಿಸ್ತಾ ಇದೆ ಈ ರೆಸಿಪೀಸ್ ಎಲ್ಲನೂ? ಇಷ್ಟವಾಯಿತಾ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಈ ವಿಡಿಯೋಗೆ. ಥ್ಯಾಂಕ್ ಯು ವೆರಿ ಮಚ್.